ಶ್ರೀ ಗುರುಭ್ಯೋ ನಮಃ. ಅಕ್ಟೋಬರ್ ತಿಂಗಳ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯವನ್ನು ಒಮ್ಮೆ ಚಿಂತಿಸೋಣ. ಲಗ್ನಾಧಿಪತಿಯಾದಂತಹ ಚಂದ್ರ 6ನೇ ಮನೆಗೆ ಹೋಗಿರುವಂತಹದ್ದು, ಗುರುಬಲ ಇಲ್ಲದೆ ಹೋಗುವಂತಹದ್ದು ಇದು. ಆದರೆ ಗುರುವಿನ ದೃಷ್ಟಿ ಲಗ್ನಾಧಿಪತಿಗೆ ಇದೆ. ಅಂದರೆ ನಾವು ಮಾಡುವ ಕೆಲಸದಿಂದ ಅನೇಕರು ಶತ್ರುಗಳು ಹುಟ್ಟಿಕೊಳ್ತಾರೆ, ಆದರೂ ಅವರು ನಮ್ಮನ್ನು ಏನೂ ಮಾಡಲಿಕ್ಕೆ ಆಗೋಲ್ಲ. ಕಾರಣ ಗುರುವಿನ ದೃಷ್ಟಿ ಲಗ್ನಾಧಿಪತಿಗೆ ಬರುವಂಥದ್ದು ಬಹಳ ಒಳ್ಳೆಯದು. ಆದರೆ ಲಗ್ನಾಧಿಪತಿ ಷಷ್ಠಕ್ಕೆ ಹೋಗಿರುವ ಕಾರಣ ನಮ್ಮ ಕೆಲಸದಿಂದಲೇ ನಮಗೆ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ನಮ್ಮ ಜೊತೆ ಇರುವವರೇ ನಮ್ಮನ್ನು ಒಂದು ಸಿಟ್ಟು ಮಾಡಿಕೊಳ್ಳುವಂತಹದ್ದು, ನಮ್ಮನ್ನು ಶತ್ರುಗಳ ಹಾಗೆ ನೋಡುವಂತಹದ್ದು, ಈ ಒಂದು ಭಾವನೆ ಜಾಸ್ತಿ ಆಗುತ್ತೆ. ಹಾಗಾಗಿ ತುಂಬ ಜಾಗೃತಿ ವಹಿಸಬೇಕು. ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನುವಂಥ ಆಲೋಚನೆಯೂ ಮಾಡಿ, ಜೊತೆಗೆ ಜನಾನುರಾಗ ಪ್ರವಾಹಿ ಸಂಪದ ಅಂತ ಹೇಳಿದ ಹಾಗೆ ಕೊನೆಗೆ ನಾವು ಎಲ್ಲರನ್ನು ಪ್ರೀತಿಯಿಂದ ಒಟ್ಟು ಮಾಡಿಕೊಂಡು ಹೋಗುವುದೇ ಪ್ರಧಾನವಾದಂತಹ ಕೆಲಸ. ಹಾಗಿರುವಾಗ ಅದು ಕಾಲೇಜಿನಲ್ಲಿ ಆಗಬಹುದು, ಮನೆಯಲ್ಲಿ ಆಗಬಹುದು, ಆ ರೀತಿಯಾದಂಥ ಒಂದು ಒಟ್ಟುಗೂಡಿಕೆ ಇರುವುದು ಬಹಳ ಒಳ್ಳೆಯದು ಕರ್ಕಾಟಕ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯ ಆರೋಗ್ಯದ ವಿಷಯವನ್ನು ಗಮನಿಸುವಾಗ 6ನೇ ಮನೆಯಲ್ಲಿ ಚಂದ್ರನ ಒಂದು ಯೋಗ. ಹಾಗಾಗಿ ಜಲದೋಷಗಳು ಜಾಸ್ತಿ ಆಗುವುದು, ವೈರಲ್ ಫೀವರ್ ಜಾಸ್ತಿ ಆಗುವಂತಹದ್ದು, ನೀರಿನಿಂದಾಗಿ ಬರುವಂತಹ ದೋಷಗಳು ಕಫ ಇತ್ಯಾದಿಗಳು ಜಾಸ್ತಿ ಆಗುವಂತಹದ್ದು, ಜ್ವರಾದಿಗಳ ಬಾಧೆ, ನಿದ್ರಾಲಸ್ಯ ಕಫಾತಿ ಸಾರ ಪಿಟಕಾಹ ಶೀತಜ್ವರಂ ಚಂದ್ರಮಾಹ, ಶೈತ್ಯಜ್ವರ ಅಂತ ಅನ್ನುವಂಥದ್ದು, ಅಥವಾ ಒಂದು ಮಾನಸಿಕವಾದಂತಹ ಭಯದ ವಾತಾವರಣ ಸೃಷ್ಟಿಯಾಗುವಂತಹದ್ದು ಇತ್ಯಾದಿಗಳ ಆರೋಗ್ಯದ ವಿಷಯಕವಾಗಿ ಸ್ವಲ್ಪ ಯೋಚನೆ ಮಾಡುವಂತಹದ್ದು ಒಳ್ಳೆಯದು. ಜೊತೆಗೆ ಈ ಕರ್ಕಾಟಕ ರಾಶಿಯಿಂದ ಆ 8ನೇ ಮನೆಯಲ್ಲಿ ರಾಹು ಇರುವ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ವಿಷಪ್ರಯೋಗಾದಿಗಳು ನಮಗೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಹೊರಗೆ ತಿನ್ನುವ ಏನಾದರೂ ಯೋಚನೆ ಇದ್ದರೆ ಅದನ್ನು ಬಿಡಿ ಈ ಮಾಸ. ಹಾಗಾಗಿ ಹೊರಗಡೆ ತಿನ್ನುವಂಥದ್ದು, ಯಾರು ಏನು ಕೊಟ್ಟರು ತಿನ್ನುವಂಥದ್ದು, ಎಲ್ಲಂದರೆ ಅಲ್ಲಿ ಕುಡಿಯುವಂಥದ್ದು ಇತ್ಯಾದಿಗಳೆಲ್ಲ ಇತ್ತು ಅಂತಾದರೆ ಅದನ್ನು ಬಿಡೋದು ಒಳ್ಳೆಯದು. ಯಾಕಂದರೆ ಕೊರೋನಾ ಟೈಮಲ್ಲಿ ನಾವು ನೋಡಿದ್ದೀವಿ, ಎಲ್ಲಂದರೆ ಅಲ್ಲಿ ತಿನ್ನೋದ್ರಿಂದಾಗಿ ಏನು ತೊಂದರೆಗಳಾಗುತ್ತೆ. ಈಗ ಯಾರೋ ಕುಡಿದ ನೀರನ್ನು ನಾವು ಕುಡಿಯುವಂತಹದ್ದು ಇತ್ಯಾದಿಗಳನ್ನು ಮಾಡಿದಾಗ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಅನುಭವಿಸಿದ್ದೇವೆ. ಜೊತೆಗೆ ಅಷ್ಟಮದಲ್ಲಿ ಬರುವ ಕಾರಣ ಒಂದು ಯೋಗ, ಅದರ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸದ ವಿಷಯದಲ್ಲಿ ಅನುಕೂಲ ಆಗುತ್ತೆ. ಈ 15ನೇ ತಾರೀಕಿನ ನಂತರ ಕಾಲದಲ್ಲಿ ಅಲ್ಲಿಯವರೆಗೆ ಎಲ್ಲೋ ಒಂದು ಕಡೆಯಲ್ಲಿ ಓದಲಿಕ್ಕೆ ಮನಸ್ಸು ಬರದೆ ಹೋಗುವಂಥದ್ದು, ಓದಿದ್ದು ತಲೆಗೆ ಹತ್ತೋದಿಲ್ಲ ಅನ್ನುವಂಥದ್ದು, ಹೀಗೆ ಒಂದು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ವಿದ್ಯಾರ್ಥಿಗಳು. ಆದರೆ ಆ ರೀತಿಯಲ್ಲಿ ಏನಾದರೂ ನಿಮಗೆ ಕಂಡು ಬಂದಲ್ಲಿ ಶ್ರೀ ವೇದವ್ಯಾಸಾಯ ನಮಃ ಅನ್ನುವಂಥ ವೇದವ್ಯಾಸ ಮಂತ್ರದ ಜಪವನ್ನು ಮಾಡುವಂಥದ್ದು, ಅಥವಾ ಸರಸ್ವತಿಯ ಒಂದೇನಾದರೂ ದೇವಾಲಯಗಳಿದ್ದರೆ ಅಲ್ಲಿಗೆ ಹೋಗಿ ಬಿಳಿ ಕಮಲ ಪುಷ್ಪಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿಸಿ, ಬಿಳಿ ಕಮಲ ಪುಷ್ಪ ಅಥವಾ ಬಿಳಿ ಹೂವಿಂದ ಅವಳಿಗೆ ಅರ್ಚನೆ ಮಾಡಿಸಿ ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಂತಾನಾಕಾಂಕ್ಷಿಗಳು ಯಾರಾದರೂ ಇದ್ದೀರಿ, ಸಂತಾನದ ವಿಷಯಕವಾಗಿ ಅನುಕೂಲಗಳಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಕೆಲವು ಟ್ರೀಟ್ಮೆಂಟ್ಗಳ ಅಗತ್ಯ ಇದ್ದರೆ ಖಂಡಿತವಾಗಿ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವಿವಾಹಾರ್ಥಿಗಳಿಗಾಗುವಾಗ ವಿವಾಹದ ಲಾಭ ಕರ್ಕಾಟಕ ರಾಶಿಯವರಿಗೆ, ವಿವಾಹಕ್ಕೆ ಅನುಕೂಲವಾಗುತ್ತೆ. ಅದರಲ್ಲಿಯೂ ಕೂಡ ತಂದೆ ತಾಯಿ ನೋಡಿರತಕ್ಕಂಥ ಸಂಬಂಧಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವಂಥ ಯೋಗಗಳು ಸ್ವಲ್ಪ ಕಡಿಮೆ ಇದೆ. ಇನ್ನು ಈ ಅಷ್ಟಮದಲ್ಲಿ ರಾಹು ಬಂದದ್ರಿಂದಾಗಿ ಗುಹ್ಯಾಂಗಕ್ಕೆ ಸಂಬಂಧಪಟ್ಟಂತಹ ರೋಗ ಅಥವಾ ಅಲರ್ಜಿ ಇತ್ಯಾದಿಗಳಾಗಬಹುದು, ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಆಗಿರತಕ್ಕಂತಹ ಕುಜ ಇವತ್ತು ಚತುರ್ಥದಲ್ಲಿ ಬರುವ ಕಾರಣ ಅದು ಒಳ್ಳೆಯ ಯೋಗ. ಹಾಗಾಗಿ ಕೆಲಸದಲ್ಲಿಯೂ ಕೂಡ ಮುನ್ನಡೆಸುವಂತಹ ಯೋಗ, ಮುನ್ನುಗ್ಗುವಂತಹ ಯೋಗ. ಹಾಗಾಗಿ ಒಳ್ಳೊಳ್ಳೆಯ ಸ್ಥಾನಮಾನಗಳನ್ನು ಪಡೆದುಕೊಳ್ತಾ ಮುಂದೆ ಉರಿತೀರಿ, ಒಳ್ಳೆಯದಾಗುತ್ತೆ, ಏನು ಯೋಚನೆ ಬೇಡ. ಒಂದು ವೇಳೆ ಕೆಲಸದಲ್ಲಿ ಏನಾದರೂ ನಮಗೆ ಮೋಸ ಆಗ್ತಾ ಇದೆ ಅಥವಾ ನಮ್ಮ ಜೊತೆಯಲ್ಲಿರೋರು ಮೋಸ ಮಾಡ್ತಾ ಇದ್ದಾರೆ ಅಂತ ಏನಾದರೂ ನಿಮ್ಮ ಮನಸ್ಸಿಗೆ ಬಂದರೆ ಆವಾಗ ಅಹೋಬಿಲದ ನರಸಿಂಹದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನರಸಿಂಹ ಸ್ತೋತ್ರವನ್ನು ಜಪ ಮಾಡಿ, ಅಥವಾ ಶನೇಶ್ವರ ಕೃತವಾದಂತಹ ನರಸಿಂಹ ಸ್ತೋತ್ರ ಇದೆ, ಆ ನರಸಿಂಹ ಸ್ತೋತ್ರವನ್ನು ಜಪ ಮಾಡುವುದರಿಂದ ಕೆಲಸದಲ್ಲಿ ಬರಬಹುದಾದ ಎಷ್ಟೇ ಸಮಸ್ಯೆಗಳಿದ್ದರೂ ಆ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತೀರಿ. ಇನ್ನು ಈ ಕರ್ಕಾಟಕ ರಾಶಿಯಿಂದ ಲಾಭಾಧಿಪತಿಯಾದ ಶುಕ್ರ 2ನೇ ಮನೆಯಲ್ಲಿ ಇರೋದರಿಂದಾಗಿ ಒಳ್ಳೆಯ ಸಂಪತ್ತು ಹರಿದು ಬರುತ್ತೆ. ಆದರೆ ಆ ಸಂಪತ್ತನ್ನು ಉಪಯೋಗಿಸಲಿಕ್ಕೆ ನಿಮಗೆ ಆಗದೇ ಹೋಗುವಂತಹದ್ದು ಅಥವಾ ಬೇರೆ ಇನ್ಯಾವುದಕ್ಕೂ ಅದು ಉಪಯೋಗಿಸಿಬಿಡುವಂತಹದ್ದು ಜಾಸ್ತಿ ಯೋಗ ಇದೆ. ಆದ್ದರಿಂದ ಎಲ್ಲಿ ಉಪಯೋಗಿಸಬೇಕು, ಬರುವ ಸಂಪತ್ತನ್ನು ಹೇಗೆ ನಾನು ಖರ್ಚು ಮಾಡಬೇಕು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಮೊದಲೇ ಯೋಚನೆ ಮಾಡಿಕೊಂಡ್ರೆ ಒಳ್ಳೆಯದು ಕರ್ಕಾಟಕ ರಾಶಿಯವರು. ಇನ್ನು ವ್ಯಯಾಧಿಪತಿಯಾದಂತಹ ಬುಧ 3ನೇ ಮನೆಯಲ್ಲಿ ಬರೋದು, ವ್ಯಯಸ್ಥಾನದಲ್ಲಿ ಗುರು ಬರುವ ಕಾರಣ ದೇವತಾ ಪ್ರಾರ್ಥನೆಗಳು, ದೇವತಾ ಆರಾಧನೆಗಳು ಹೆಚ್ಚು ನಡೆದಷ್ಟು ಒಳ್ಳೆಯದು. ಅದರಲ್ಲಿಯೂ ಕೂಡ ಮಹಾವಿಷ್ಣುವಿನ ಆರಾಧನೆ, ವೆಂಕಟೇಶ ಸ್ತೋತ್ರದ ಪಾರಾಯಣ,
ಅಥವಾ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಜಪಾದಿಗಳನ್ನು ನಡೆಸುವುದರಿಂದ ಕರ್ಕಾಟಕ ರಾಶಿಯವರಿಗೆ ಅನೇಕ ಅನುಕೂಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಈ ಮಾಸ. ಶ್ರೀಕೃಷ್ಣಾರ್ಪಣಮಸ್ತು.